ಸುಬ್ಬಮ್ಮನ ಮಗನಿಗೆ ಮದ್ವೆ ಮಾಡಿದ್ರೆ ಅವನು ಸರಿಯಾಗ್ತಾನೆ ಅಂತ ಪಲ್ಲವಿ ಎನ್ನುವ ಗ್ರಾಮದ ಹುಡುಗಿಯನ್ನು ನೋಡಿ ಮದ್ವೆ ಮಾಡಿಸಿದ್ರು. ಆದ್ರೂ ಮಗನಲ್ಲಿ ಯಾವ ಬದಲಾವಣೆನೂ ಬರ್ಲಿಲ್ಲ, ಮತ್ತೆ ಸೋಮಾರಿಯಾಗೇನೆ ಆಗ್ತಿದ್ದ. ಮಗನನ್ನು ನೋಡಿದ ಸುಬ್ಬಮ್ಮ ಕಷ್ಟಪಡುತ್ತಾ, ನನ್ ಮಗ ಬಡವ ಯಾವಾಗ ಬದ್ಲಾಗ್ತಾನೋ ಏನೋ, ಮನೆಗೆ ಬಂದ ಸೊಸೆಗೆ ಮಗನ ಬುದ್ಧಿ ಗೊತ್ತಾದ್ರೆ ಅವಳು ಏನ್ ಮಾಡ್ತಾಳೋ. ಸೊಸೆಗೆ ಮಾತ್ರ ವಿಷಯ ಗೊತ್ತಾಗದೆ ಮನೆಯ ಗುಟ್ಟನ್ನು ರಹಸ್ಯವಾಗಿಡ್ಬೇಕು. ಬೆಳಿಗ್ಗೆನೆ ಸುಬ್ಬಮ್ಮ ಹೊರಗೆ ಹೋಗುತ್ತಾ ಸೊಸೆ ಜೊತೆ ಹೀಗೆ ಹೇಳಿದ್ರು, ಅಮ್ಮ ಪಲ್ಲವಿ, ನಾನು ಹೊರಗೆ ಹೋಗಿ ಸ್ವಲ್ಪ ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ, ನೀನು ಅಡಿಗೆ ಮಾಡ್ಕೊಂಡು ಊಟ ಮಾಡು. ಅತ್ತೆ, ತುಂಬಾನೇ ಚಳಿ ಆಗ್ತಿದೆ, ಇಷ್ಟು ಬೆಳಿಗ್ಗೆ ಎಲ್ಲೋಗ್ತಿದ್ದೀರಾ? ಅದು ಅದು ನನಗೆ ನನ್ನ ಸ್ನೇಹಿತರ ಜೊತೆನೆ ಇರೋದು ಅಭ್ಯಾಸ, ಸಂಜೆ ಬರ್ತೀನಿ. ಆದ್ರೆ ಅತ್ತೆ, ನನ್ಗೆ ಮನೆಯಲ್ಲಿ ತುಂಬಾ ಬೋರ್ ಆಗ್ತಿರುತ್ತೆ. ನಿಮ್ಮ ಮಗ ನನ್ ಜೊತೆ ಸರಿಯಾಗಿ ಮಾತನಾಡದೆ ಬೆಳಿಗ್ಗೆ ಬೇಗ ಎದ್ದು ಅವ್ರ ಕೆಲ್ಸ ನೋಡ್ಕೊಂಡು ಅವ್ರು ಹೋದ್ರು. ನನಗೂ ನಿಮ್ ಜೊತೆ ಬಂದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ, ನಾನು ಬರ್ಲಾ? ಅಯ್ಯೋ ಹಾಗೇನಾ, ಇವತ್ ಬೇಡ, ಇನ್ನೊಂದಿನ ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ಹೊರಟೋದ್ಲು. ಆವಾಗ ಸೊಸೆ, ಅತ್ತೆ ನನ್ ಜೊತೆ ಏನೋ ಒಂದ್ ವಿಚಾರನ ಮುಚ್ಚಿಡ್ತಿದ್ದಾರೆ, ಯಾಕೆ ಅವ್ರು ನನ್ ಜೊತೆ ಅಷ್ಟೊಂದು ಮುಜುಗರವಾಗಿ ಮಾತಾಡ್ಬೇಕು? ಹೀಗೆ ಆಲೋಚನೆ ಮಾಡಿದ್ಲು. ಹೀಗೆ 2 ದಿನ ಕಳೆಯಿತು. ಅತ್ತೆ ಏನಾದ್ರೂ ಒಂದು ವಿಚಾರ ಹೇಳಿ ಮನೆಯಿಂದ ಹೊರಗೆ ಹೋಗ್ತಿದ್ರು. ಇಷ್ಟೊಂದು ಚಳಿಯಲ್ಲಿ ನಮ್ಮ ಅತ್ತೆ ಎಲ್ಲಿ ಹೋಗ್ತಿದ್ದಾರೆ, ನನಗ್ ಗೊತ್ತಾಗ್ಲೇಬೇಕು ಹಾಗೆ ಅನ್ಕೊಂಡು ಹಿಂದೆನೇ ಹೋದ್ಲು. ಹಾಗೆ ಅಂದುಕೊಂಡು ಮರುದಿನದಿಂದಲೇ ತನ್ನ ಅತ್ತೆ ಹೋದ ದಾರಿಯಲ್ಲೇ ಅವರ ಹಿಂದೆನೇ ಹೋದ್ಲು. ಅತ್ತೆ ಒಂದು ದೊಡ್ಡಿಗೆ ಹೋಗಿ ಸಗಣಿ ತಟ್ಟುವ ಕೆಲ್ಸವನ್ನು ಮಾಡ್ತಾ ಇದ್ರು. ಪಲ್ಲವಿ ಅತ್ತೆಯ ಮುಂದೆ ಹೋಗಿ ನಿಂತುಕೊಂಡು, ಅತ್ತೆ, ಇದೇನಾ ನಿಮ್ಮ ಸ್ನೇಹಿತರ ಮನೆ? ಇಲ್ಲಿ ಬಂದು ನೀವ್ಯಾಕೆ ಇಂಥ ಕೆಲ್ಸ ಮಾಡ್ತಿದ್ದೀರಾ ಹಾಗೆ ಅಂತ ಕೇಳಿದ್ಲು. ಆ ಮಾತಿಗೆ ಅತ್ತೆ ತುಂಬಾನೇ ದುಃಖ ಪಟ್ಕೊಂಡು ಕಣ್ಣೀರ್ ಹಾಕುತ್ತಾ, ನಿನಗೆ ವಿಷಯ ಗೊತ್ತಾದ್ರೆ ನೀನ್ ಬೇಜಾರ್ ಮಾಡ್ಕೋತಿ ಅಂತಾನೆ ನಿನ್ ಜೊತೆ ಹೇಳಲಿಲ್ಲ. ನಮ್ದು ತುಂಬಾ ಬಡ ಕುಟುಂಬ. ನನ್ನ ಮಗ ಒಬ್ಬ ಸೋಂಬೇರಿ, ಯಾವ ಕೆಲ್ಸ ಮಾಡದೆ ಸುತ್ತಾಡ್ತಿದ್ದಾನೆ. ಈ ವಿಷಯ ನಿನಗ್ ಗೊತ್ತಾದ್ರೆ ದುಃಖ ಪಡ್ತೀಯ ಅಂತ ಹೇಳಲಿಲ್ಲ. ಮನೆ ಖರ್ಚಿಗೋಸ್ಕರ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಈ ಕೆಲ್ಸ ಮಾಡ್ತೀನಿ. ಮನೆ ಕೆಲ್ಸ, ಹೊಲದ ಕೆಲ್ಸ ಎಲ್ಲ ನೋಡಿನೇ ಈ ಮನೆನ ನಾನು ನೋಡ್ಕೊಳ್ತಾ ಇದ್ದೀನಿ. ಅತ್ತೆ, ಈ ವಿಚಾರ ನಂಗೆ ಗೊತ್ತಾದ್ರೆ ನಾನ್ ಯಾಕೆ ದುಃಖ ಪಡ್ತೀನಿ ಹೇಳಿ ನೋಡೋಣ. ನಾನೇನು ಶ್ರೀಮಂತಿಕೆಯ ಮನೆಯಲ್ಲಿ ಹುಟ್ಲಿಲ್ಲ, ನಾನು ಕೂಡ ಬಡತನ ಮನೆಯಲ್ಲೇ ಹುಟ್ಟಿದ್ದು. ಹೊಸದಾಗಿ ಮನೆಗೆ ಬಂದಿರುವ ಸೊಸೆನ ಹೊರಗಡೆ ಕೆಲ್ಸ ಕರ್ಕೊಂಡೋದ್ರೆ ನೋಡೋರು ಏನ್ ಹೇಳ್ತಾರೆ? ಅದೆಲ್ಲ ಪರವಾಗಿಲ್ಲತ್ತೆ, ನಾವು ನಮ್ಮ ಕುಟುಂಬಕ್ಕೋಸ್ಕರ ನಮಗೋಸ್ಕರ ತಾನೇ ಕಷ್ಟಪಡೋದು. ಇವತ್ ನಿಮ್ ಮಗನ ಏನ್ ಮಾಡ್ತೀನಿ ಅಂತ ನೋಡಿ. ಎಷ್ಟು ಹೇಳಿದ್ರು ಅವನು ಬದ್ಲಾಗೋದಿಲ್ಲಮ್ಮ, ಅವನಿಗೆ ಹೇಳದೆ ವ್ಯರ್ಥ. ಅದೆಲ್ಲ ನಾನ್ ನೋಡ್ಕೋತೀನಿ, ನೀವ್ ಈ ಚಳಿಯಲ್ಲಿ ಈ ಕೆಲ್ಸ ಬಿಟ್ಟು ಮನೆಗೆ ಬನ್ನಿ ಹಾಗೆ ಅತ್ತೆ ಜೊತೆ ಮಾತನಾಡಿ ಮನೆಗೆ ಕರ್ಕೊಂಡೋದ್ಲು. ಮನೆ ಹತ್ರ ಬರುವಾಗ ಅವಳ ಗಂಡ ಹೊರಗೆ ಎಲ್ಲ ಹೋಗ್ತಿದ್ದ. ನಿಲ್ರಿ, ನಿಮ್ ಜೊತೆ 2 ನಿಮಿಷ ಮಾತಾಡ್ಬೇಕು. ಹೇಳು, ನನಗೆ ಹೊರಗೋಗ್ಬೇಕು, ಟೈಮ್ ಆಗ್ತಾ ಇದೆ. ಅಷ್ಟೊಂದು ಬ್ಯುಸಿಯಾ ನೀವು? ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ, ಹೊರಗಡೆ ಸುತ್ತಾಡ್ಲಿಕ್ಕೆ ಅಂತ ಹೀಗೆ ಹೋಗ್ಲಿಕ್ಕೆ ನಿಮಗೆ ಅರ್ಜೆಂಟು. ನಾನು ಸೋಂಬೇರಿ ಅಂತ ನನಗೆ ಹೇಗೆ ಹೇಳ್ತೀಯ ನೀನು? ಯಾಕೆ ಅಂದ್ರೆ ನೀವು ಕೆಲ್ಸಕ್ಕೆ ಹೋಗದೆ ಹೀಗೆ ಸುತ್ತಾಡ್ಕೊಂಡಿದ್ರೆ ಮನೆನ ಹೇಗೆ ನಡ್ಸೋದು? ಅತ್ತೆ ಒಬ್ರೇ ಚಳಿಯಲ್ಲಿ ಕೆಲ್ಸ ಮಾಡ್ಕೊಂಡು ಮನೆನ ನಡೆಸ್ತಾರೆ. ನೀವೀಗೆ ಸೋಂಬೇರಿಯಾಗಿದ್ರೆ ನಾನ್ ನಿಮ್ ಜೊತೆ ಇರೋದಿಲ್ಲ, ನಾನು ತಕ್ಷಣ ನಮ್ ತಾಯಿ ಮನೆಗೆ ಹೋಗ್ತೀನಿ. ನಿನ್ನ ಯಾರು ಹೋಗೋದ್ ಬೇಡ ಅಂದಿದ್ದು? ಹಾಗೆ ಅಂತ ಆಚೆಗೆ ತಳ್ಳಿ ಅಲ್ಲಿಂದ ಸ್ಲಿಪ್ಪರ್ ಹಾಕೊಂಡು ಹೊರಟೋದ. ನಾನು ಹೇಳ್ದೆ ಅಲ್ವಮ್ಮ ಅವ್ನ್ ಬದ್ಲಾಗೋದಿಲ್ಲ ಅಂತ. ನಾನೇ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡಿ ನಿಮ್ನ ನೋಡ್ಕೋತೀನಿ. ನೀವು ನನ್ಕಿಂತ ವಯಸ್ಸಲ್ಲಿ ದೊಡ್ಡವರು, ನೀವ್ ಹೇಗತ್ತೆ ಈ ಕೆಲಸ ಮಾಡ್ತೀರಾ? ಇಂದಿನಿಂದ ನಾನು ಕೂಡ ನಿಮ್ ಜೊತೆ ಕಷ್ಟಪಡ್ತೀನಿ. ಅಂದ್ರೆ ನಾಳೆಯಿಂದ ನಾವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಪಕ್ಕದಲ್ಲೇ ದೊಡ್ಡ ಕಾಡು ಇದೆ ಅಲ್ವಾ, ಅಲ್ಲಿಗೋಗಿ ಸೌದೆ ಕಡ್ದು ತಗೊಂಬಂದ್ ಮಾರೋಣ. ನೀನು ಹೇಳೋದೇನೋ ಸರಿಯಾಗಿಯೇ ಇದೆ, ಆದ್ರೆ ಇನ್ನೊಬ್ಬರ ಕೈ ಕೆಳಗೆ ಕೂತು ಕೆಲಸ ಮಾಡೋದು ನನಗೆ ಇಷ್ಟ ಆಗ್ತಿಲ್ಲ ಹಾಗೆ ಹೇಳಿದ್ಲು ಸುಬ್ಬಮ್ಮ. ಮರುದಿನದಿಂದ ಅತ್ತೆ ಸೊಸೆ ಇಬ್ರು ಸೇರಿ ಸೌದೆಯನ್ನು ಕಡಿಯಲು ಅಂತ ಕಾಡಿಗೆ ಹೋಗಿ ಸೌದೆಯನ್ನು ಕಡಿತಾ ಇದ್ರು. ನೀವು ಮಾಡೋದು ಒಳ್ಳೆಯ ಕೆಲಸವಲ್ಲ. ಹೀಗೆ ಮರದಲ್ಲಿರುವ ಮರಗಳನ್ನೆಲ್ಲ ಕಡಿದು ಪ್ರಕೃತಿಯನ್ನು ನಾಶ ಮಾಡಿದ್ರೆ ಉಳಿದವರು ಹೇಗಿರೋದು? ಹೀಗೆ ಜೋರಾಗಿ ಹೇಳಿದ. ಅದಕ್ಕೆ ಪಲ್ಲವಿ, ಅದಲ್ಲ ತಾತ, ನಮ್ಮ ಪರಿಸ್ಥಿತಿನೇ ಬೇರೆ. ಬದುಕ್ಬೇಕು ಅಂದ್ರೆ ಏನಾದ್ರೂ ಒಂದು ಮಾಡ್ಲೇಬೇಕು ತಾನೇ. ಹೀಗೆ ಅವಳ ಆರ್ಥಿಕ ಪರಿಸ್ಥಿತಿ, ಮನೆ ಪರಿಸ್ಥಿತಿಯನ್ನು ವಿವರವಾಗಿ ಸ್ವಾಮೀಜಿ ಜೊತೆ ಹೇಳಿದ್ಲು. ಹಾಗೆ ಅಂತ ನೀನು ಈ ರೀತಿ ಕೆಲಸ ಮಾಡೋದು ತಪ್ಪು. ನಾನೊಂದು ರಹಸ್ಯ ಹೇಳ್ತೀನಿ, ಅದ್ರಿಂದ ನೀನು ಸಂತೋಷವಾಗಿ ಜೀವನ ಮಾಡ್ಬೋದು. ನೀವು ನಮಗೆ ನಿಜವಾಗ್ಲೂ ಒಂದು ದಾರಿ ತೋರಿಸಿದ್ರೆ ನಾವ್ ಯಾವಾಗ್ಲೂ ಈ ಕಾಡಲ್ಲಿ ಮರ ಕಡಿಯುವುದಿಲ್ಲ. ಸರಿ,
ಹೇಳೋದ್ನ ಸರಿಯಾಗಿ ಕೇಳಿಕೊಳ್ಳಿ. ನೀವು ಈ ದಾರಿ ಮೂಲಕ ಹೋದ್ರೆ ನಿಮಗೆ ಒಂದು ಪರ್ವತ ಸಿಗುತ್ತೆ. ಆ ಪರ್ವತದಿಂದ ದೇವಸ್ಥಾನಕ್ಕೆ ಹೋಗುವ ಸ್ವಲ್ಪ ದಾರಿಯಲ್ಲಿ ಎಡಭಾಗದಲ್ಲಿ ಇನ್ನೊಂದು ದಾರಿ ಬರುತ್ತೆ. ಹೀಗೆ ನೇರವಾಗಿ ಹೋದ್ರೆ ಅಲ್ಲಿ ಒಂದು ಮರ ಬರುತ್ತೆ. ಕಾಲಕಾಲಕ್ಕೆ ಸಿಗುವಂತಹ ಎಲ್ಲ ಹಣ್ಣುಗಳಲ್ಲಿರುತ್ತೆ. ಇದು ಚಳಿಕಾಲ, ಅಂದ್ರೆ ಸೀತಾಫಲವನ್ನು ಬೆಳೆಯುವಂತಹ ಕಾಲ. ಸ್ವಲ್ಪ ತಗೊಂಡು ವ್ಯಾಪಾರ ಮಾಡಲಾರಂಭಿಸಿ ಹಾಗೆ ಅಂತ ಹೇಳಿದ್ರು. ಅದನ್ನು ಕೇಳಿದ ಅತ್ತೆ ಸೊಸೆ ಇಬ್ರು ತುಂಬಾ ಸಂತೋಷ ಪಟ್ರು. ಸ್ವಾಮಿ, ನಿಮ್ಮ ಋಣವನ್ನು ಹೇಗೆ ತೀರಿಸುವುದು ಅಂತ ಗೊತ್ತಿಲ್ಲ, ನೀವು ಹೇಳಿದ ಹಾಗೆ ಮಾಡ್ತೀವಿ. ಹೀಗೆ ಅತ್ತೆ ಸೊಸೆ ಇಬ್ರು ಸ್ವಾಮೀಜಿ ಹೇಳಿದ ತೋಟಕ್ಕೆ ಹೋದ್ರು. ಅಲ್ಲಿ ವಿಧ ವಿಧವಾದ ಮರಗಳಿತ್ತು. ಅದು ಚಳಿಕಾಲ ಆದ ಕಾರಣ ಎಲ್ಲಿ ನೋಡಿದ್ರು ಸೀತಾಫಲನೇ ಇತ್ತು. ತಕ್ಷಣ ಹಣ್ಣುಗಳನ್ನು ಕುಯ್ಕೊಂಡು ಮನೆಗೆ ಹೋದ್ರು. ತಕ್ಷಣ ಅತ್ತೆ ಸೊಸೆ ಇಬ್ರು ಒಂದು ತಳ್ಳುಗಾಡಿಯನ್ನು ರೆಡಿ ಮಾಡ್ಕೊಂಡು ಅದರಲ್ಲಿ ಹಣ್ಣುಗಳನ್ನು ಇಟ್ಟು ವ್ಯಾಪಾರ ಮಾಡಲಾರಂಭಿಸಿದ್ರು. ಸೀತಾಫಲವನ್ನು ಮಾರೋದ್ರಿಂದ ಗಂಡ ನಾಚಿಕೆ ಪಟ್ಕೊಂಡು ಹೀಗೆ ಹೇಳ್ದ, ಮನೆಯಲ್ಲಿರುವ ಹೆಂಗಸರೆಲ್ಲ ಕೆಲಸ ಮಾಡ್ತಿದ್ರೆ ನಾನೀಗೆ ಮನೇಲಿ ಕೂತ್ಕೊಂಡು ಸುಮ್ನೆ ಸುತ್ತಾಡ್ತಿದ್ರೆ ನನ್ನ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ. ಇಂದಿನಿಂದ ಇವರಿಗೆ ನಾನು ಸಹಾಯ ಮಾಡ್ಬೇಕು ಹಾಗೆ ಅಂದುಕೊಂಡು ಅಲ್ಲಿಂದ ಹೊರಟೋದ. ಸಂಜೆಯ ಸಮಯ ಎಲ್ಲಾ ಹಣ್ಣುಗಳನ್ನು ಮಾರಿ ಅತ್ತೆ ಸೊಸೆ ಇಬ್ರು ಸಂತೋಷದಿಂದ ಮನೆಗೆ ಬಂದ್ರು. ಅಮ್ಮ, ಪಲ್ಲವಿ, ನೀವಿಬ್ರು ತಳ್ಳುಗಾಡಿಯಲ್ಲಿ ಹಣ್ಣುನ ಇಟ್ಕೊಂಡು ಮಾರಾಟ ಮಾಡುವಾಗ ನನಗೆ ನಾಚಿಕೆ ಆಯ್ತು. ನಾಳೆಯಿಂದ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಹಾಗೆ ಅಂತ ಅವರ ಬಳಿ ಹೇಳ್ದ. ಅವನ ಮಾತನ್ನು ಕೇಳಿ ಅವರಿಬ್ಬರು ಸಂತೋಷ ಪಟ್ರು. ಏನ್ರಿ, ನಿಮ್ಮಲ್ಲಿ ಬದಲಾವಣೆ ಬಂದಿದ್ದು ನನಗೆ ತುಂಬಾ ಸಂತೋಷ. ನಾನ್ ನಿಮ್ ಜೊತೆ ಒಂದು ಸತ್ಯ ಹೇಳ್ತೀನಿ, ಅದ್ರಿಂದ ಯಾವಾಗ್ಲೂ ನಾವು ಸಂತೋಷವಾಗಿರ್ಬೋದು. ಹೀಗೆ ಸ್ವಾಮೀಜಿ ಹೇಳಿದ ಹಣ್ಣಿನ ರಹಸ್ಯವನ್ನು ಹೇಳಿದ್ಲು. ಆ ಮಾತನ್ನು ಕೇಳಿಕೊಂಡ ಗಂಡ ಆಶ್ಚರ್ಯ. ಮರುದಿನದಿಂದಲೇ ಗಂಡ ಹಣ್ಣುಗಳನ್ನು ಕುಯ್ದುಕೊಂಡು ಬಂದ. ಆ ಚಳಿಕಾಲದಲ್ಲಿ ಸೀತಾಫಲವನ್ನು ಮಾರಿ ಸೊಸೆ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ಲು. ಅಂದಿನಿಂದ ಅವರ ಕುಟುಂಬದಲ್ಲಿ ಕಷ್ಟಪಟ್ಟು ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡಿತಿದ್ರು. ರಮೇಶ್ ಅಡುಗೆ ಮಾಸ್ಟರ್ ಕೆಲಸವನ್ನು ಮಾಡ್ತಾ ಇರುವವನು. ಆ ಊರಲ್ಲಿ ಯಾವ ಸಮಾರಂಭ ಬಂದ್ರೂ ಕೂಡ ರಮೇಶನ್ನೇ ಅಡಿಗೆ ಮಾಡಲು ಕರೀತಾ ಇದ್ರು. ರಮೇಶ್ ಅಡಿಗೆ ಅಂದ್ರೆ ಊರಲ್ಲಿ ಎಲ್ರಿಗೂ ತುಂಬಾ ಇಷ್ಟ. ಹೀಗೆ ಅಡುಗೆ ಕೆಲಸದಲ್ಲಿ ಬರುವ ಹಣದಲ್ಲಿ ತಾಯಿಯಾದ ಶಾರದಾ ಹೆಂಡತಿಯಾದ ಸರಳನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಹಾಗೆ ಇರುವ ರಮೇಶ್ ಒಂದು ದಿನ, ಅಮ್ಮ, ನಿಮ್ಗೆ ಹೊಸ ಬಟ್ಟೆ ತಂದಿದ್ದೀನಿ, ಇಲ್ ನೋಡು ಸರಳ, ನಿನಗೂ ಕೂಡ ಹೊಸ ಬಟ್ಟೆ ತಂದಿದ್ದೀನಿ, ತಗೊಳ್ಳಿ. ಇವಾಗ ಯಾಕೋ ಹೊಸ ಬಟ್ಟೆ ತಂದಿದೀಯಾ? ಹಬ್ಬಕ್ಕೆ ಮಾತ್ರ ಹೊಸ ಬಟ್ಟೆ ತಗೊಂಡ್ರೆ ಸಾಕಾಗ್ದ? ವಾರ ವಾರ ಹೊಸ ಬಟ್ಟೆ ತಗೊಂಡ್ ಬರ್ಬೇಕಾ? ಹೌದು ರೀ, ಯಾಕೆ ರೀ ಸುಮ್ನೆ ಹಣನ ಖರ್ಚು ಮಾಡ್ತಾ ಇದ್ದೀರಾ? ಮೊದ್ಲೇ ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ. ಹಾಗಿರುವಾಗ ಹಣವನ್ನು ನಾವು ಕೂಡಿಡ್ಬೋದಲ್ವಾ? ಹೌದು ಕಣೋ, ಸರಳ ಹೇಳದ್ ಕೂಡ ನಿಜ ತಾನೆ. ನೀನು ಎಷ್ಟು ಸಂಪಾದನೆ ಮಾಡ್ಕೊಂಬಂದ್ ಕೊಟ್ರು ಹಣ ಉಳಿತಾನೇ ಇಲ್ಲ. ನೀನ್ ತೆಗ್ದಿಡೋದು ಮತ್ತೆ ಖರ್ಚಾಗ್ತಿದೆ. ನಾನು ಏನಮ್ಮ ಮಾಡೋದು? ಪ್ರತಿದಿನ ಕೆಲಸ ಮಾಡ್ತೀನಿ, ಆದ್ರೆ ಮಾಡುವ ಕೆಲಸಕ್ಕೆ ತಕ್ಕ ಪ್ರತಿಫಲ ಮಾತ್ರ ಸಿಗ್ತಿಲ್ಲ. ಇವಾಗ ಎಲ್ಲಾ ಕಡೆ ಶುಭ ಕಾರ್ಯಗಳು ನಡೀತಾ ಇದೆ. ಅಡಿಗೆ ಮಾಡ್ಲಿಕ್ಕೆ ನನ್ನನ್ನೇ ಕರಿತಾ ಇದ್ದಾರೆ. ಒಂದೆರಡು ದಿನ ರೆಸ್ಟ್ ಮಾಡೋಣ ಅಂದ್ರೆ ನನಗೆ ಪುರ್ಸತ್ತೇ ಇಲ್ಲಮ್ಮ. ನಾವು ಒಂದ್ಸಲ ವಿಜಯವಾಡಕ್ಕೆ ಹೋಗಿ ಕನಕದುರ್ಗ ತಾಯಿನ ದರ್ಶನ ಮಾಡಿ ಬರೋಣ ರೀ. ನಾನು ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ. ಹಾಗೆ ಹೋಗಿ ಬಂದ್ರೆ ನಮ್ಮ ಮನೆಯ ಕಷ್ಟ ಎಲ್ಲ ತೀರುತ್ತೆ ಕಣ್ರಿ. ಸೊಸೆ ಹೇಳೋದ್ ಕೂಡ ನಿಜಪ್ಪ. ನಮ್ಮ ಕುಟುಂಬದವರೆಲ್ಲ ಸೇರಿ ದೇವಸ್ಥಾನಗಳಿಗೆ ಹೋಗಿ ತುಂಬಾನೇ ದಿನಗಳಾಯಿತು. ನಾವೆಲ್ಲರೂ ಒಮ್ಮೆ ಕನಕದುರ್ಗ ತಾಯಿನ ಹೋಗಿ ದರ್ಶನ ಮಾಡಿ ಬಂದ್ರೆ ನಮ್ಮ ಕಷ್ಟಗಳೆಲ್ಲ ತೀರ್ಬೋದು. ಸರಿಯಮ್ಮ, ಒಂದು ವಾರ ತಡ್ಕೊಂಡಿರಿ. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ನಮ್ಗೆ ದುಡ್ಡು ಬೇಕಲ್ವಾ? ಈ ಒಂದು ವಾರ ನಾನು ಕೆಲಸ ಮಾಡಿದ್ರೆ ನನ್ನ ಕೈಗೆ ಹಣ ಬರುತ್ತೆ. ಹಾಗೆ ಹೇಳಿ ರಮೇಶ್ ಕೆಲ್ಸಕ್ಕೆ ಹೋದ. ಹೀಗೆ ಒಂದು ವಾರ ಕಷ್ಟಪಟ್ಟು ಕೆಲಸ ಮಾಡಿ ಆ ಹಣವನ್ನು ತೆಗೆದುಕೊಂಡು ಬಂದು ಶಾರದಮ್ಮನ ಬಳಿ ಕೊಟ್ಟ. ಅಮ್ಮ, ಪ್ರಯಾಣಕ್ಕೆ ಹಣ ಕೂಡ ರೆಡಿಯಾಗಿದೆ. 2 ದಿನ ನಾನು ರಜೆ ಮಾಡಿದ್ದೀನಿ, ಹೋಗಿ ಬಂದು ಬಿಡೋಣ. ಬಟ್ಟೆ ಎಲ್ಲ ತೆಗ್ದಿಡ್ತೀನಿ. ಅಮ್ಮ ಸರಳ, ನಾವು ಟ್ರೈನಲ್ಲಿ ತಾನೇ ಹೋಗೋದು? ಹೌದತ್ತೆ, ಟ್ರೈನಲ್ಲಿ ಹೋದ್ರೇನೆ ಪ್ರಯಾಣ ಚೆನ್ನಾಗಿರುತ್ತೆ. ಹಾಗಾದ್ರೆ ಟ್ರೈನಲ್ಲಿ ತಿನ್ನಕ್ಕೆ ಏನಾದರೂ ತಗೊಳ್ತಾ ಇದೀಯಾ? ಅದು ಕೂಡ ಮಾಡಿ ರೆಡಿಯಾಗಿ ಇಟ್ಟಿದ್ದೀನತ್ತೆ. ಎಲ್ಲಾನು ರೆಡಿಯಾಗಿದೆ. ಹೀಗೆ ರಮೇಶ್, ಶಾರದಾ, ಸರಳ 3 ಜನ ವಿಜಯವಾಡಕ್ಕೆ ಹೊರಟ್ರು. ಟ್ರೈನ್ ಪ್ರಯಾಣ ತುಂಬಾನೇ ಚೆನ್ನಾಗಿತ್ತು. ಹೀಗೆ ಈ 3 ಸಂತೋಷದಿಂದ ಹೊರಟ್ರು. ಯಾವಾಗಲೂ ಅಡುಗೆ ಕೆಲಸ ಮಾಡಿ ಮಾಡಿ ಆಯಾಸವಾಗಿದ್ದ ರಮೇಶ್ ಎಲ್ಲರನ್ನೂ ನಗಿಸುತ್ತಾ ಪ್ರಯಾಣವನ್ನು ಮಾಡ್ತಾ ಇದ್ದ. ಆಹಾ, ನಾವೆಲ್ಲ ಇಷ್ಟು ಚೆನ್ನಾಗಿ ನಗುತ್ತಾ ಹೋಗಿ ಎಷ್ಟು ದಿನ ಆಯ್ತು ಕಣೋ. ನೀನ್ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತೀಯ. ನಿನಗೋಸ್ಕರ ನಿನ್ನ ಹೆಂಡತಿ ಕಾಯ್ತಾನೆ ಇರ್ತಾಳೆ. ನೀವಿಬ್ರು ಸೇರಿ ಯಾವಾಗ ಊಟ ಮಾಡ್ತೀರಾ ಅಂತ
ನಿಮ್ಗೋಸ್ಕರ ನಾನು ಕಾಯ್ತಾನೇ ಇರ್ತೀನಿ. ಎಷ್ಟೋ ದಿನಗಳ ನಂತರ ಹೀಗೆ ನಾವು ಸಂತೋಷವಾಗಿ ಹೊರಟಿರೋದು. ಅದಕ್ಕೆ ಅತ್ತೆ, ತುಂಬ ದೊಡ್ಡವರು ಹೇಳ್ತಾ ಇರ್ತಾರೆ ಪ್ರಯಾಣ ಮಾಡೋದು ತುಂಬ ಒಳ್ಳೆಯದು ಅಂತ. ಪ್ರಯಾಣ ಮಾಡುವಾಗ ಎಲ್ಲರೂ ಸಂತೋಷದಿಂದ ಕಾಲ ಕಳೀತಾರಂತೆ. ತುಂಬ ಚೆನ್ನಾಗಿ ಹೇಳ್ದೆಮ್ಮ. ಹೀಗೆ ಈ ಮೂವರು ಮಾತಾಡ್ತಾ ಇರುವಾಗ ಅಲ್ಲಿ ಇಡ್ಲಿ ವಡೆ ಮಾರುವಂತಹ ರಂಗಯ್ಯ ಟ್ರೈನ್ ಒಳಗೆ ಬಂದ. ಇಡ್ಲಿ ವಡೆ ಕೇವಲ 20 ರೂಪಾಯಿ ಮಾತ್ರ. ಬಿಸಿ ಬಿಸಿ ಇಡ್ಲಿ ವಡೆ ಕೇವಲ 20 ರೂಪಾಯಿ ಮಾತ್ರ. ಅಮ್ಮ ಬೇಕಾ ಇಡ್ಲಿ ವಡೆ? ಅರೆ ಏನಯ್ಯ ನೀನು ಟ್ರೈನಲ್ಲಿ ಹೀಗೆ ವ್ಯಾಪಾರ ಮಾಡ್ತಾರಾ? ಪ್ರಯಾಣ ಮಾಡೋರು ತಿನ್ಬೇಕಲ್ವಮ್ಮ. ಇದು ಮಾತ್ರ ಅಲ್ಲ, ಇನ್ನೂ ತುಂಬ ಮಾರ್ತಾರೆ. ಇದರಲ್ಲಿ ನಿಮಗೆ ಎಷ್ಟು ಹಣ ಲಾಭ ಬರುತ್ತೆ ಕಣ್ರಿ? ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ವ್ಯಾಪಾರ ಮಾಡೋದಿಲ್ಲ, ಕೇವಲ ಒಂದೇ ಸಮಯ ಮಾತ್ರ ವ್ಯಾಪಾರ ಮಾಡೋದು. ನಾನು ಹೀಗೆ ಒಂದು ಸಲ ವ್ಯಾಪಾರ ಮಾಡಿದ್ರೆ 2,000-3,000 ರೂಪಾಯಿ ಸಿಗುತ್ತೆ. ಅಷ್ಟು ಹಣ ಬರುತ್ತಾ? ಹೌದು, ಮಿಕ್ಕಿರುವ ಸಮಯದಲ್ಲಿ ಏನು ಮಾಡ್ತೀರಾ? ಹೀಗೆ ದಿನದಲ್ಲಿ ಸ್ವಲ್ಪ ಸಮಯ ಕಷ್ಟಪಟ್ಟರೆ ಉಳಿದ ಸಮಯದಲ್ಲಿ ನನ್ನ ಕುಟುಂಬದವರ ಜೊತೆ ಸೇರಿ ಸಂತೋಷವಾಗಿರ್ತೀನಿ. ಜೀವನ ಇರೋದೇ ಸ್ವಲ್ಪ ದಿನ ತಾನೇ. ಇಷ್ಟು ಸಂಪಾದನೆ ಮಾಡಿದ್ರು ಏನು ಪ್ರಯೋಜನ? ಕುಟುಂಬದ ಜೊತೆ ಇರಬೇಕು, ಅದೇ ತಾನೇ ಮುಖ್ಯ. ತುಂಬ ಚೆನ್ನಾಗಿ ಹೇಳಿದ್ರಿ ರಂಗ. ನಾನು ಕೂಡ ಅಡುಗೆ ಕೆಲಸನೇ ಮಾಡ್ತಾ ಇರೋದು. ಪ್ರತಿದಿನ ಶುಭ ಕಾರ್ಯಕ್ಕೆ ಹೋಗಿ ಅಡುಗೆ ಮಾಡಿ ಕೊಡ್ತೀನಿ. ಒಂದು ವೇಳೆ ಆವತ್ತು ಶುಭ ಕಾರ್ಯ ಇಲ್ಲದಿದ್ದರೆ ಆ ದಿನ ಮನೆಯಲ್ಲೇ ಇರ್ತೀನಿ. ಇಲ್ಲಿ ನೋಡಿಯಪ್ಪ, ನಿಮ್ಮನ್ನ ನೋಡಬೇಕಂದ್ರೆ ನನ್ನ ರೀತಿ ನೀವು ಕೂಡ ಕಷ್ಟಪಡುವ ಒಂದು ಜೀವ ರೀತಿ ಕಾಣ್ತಾ ಇದ್ದೀರಾ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಸಲಹೆ ಕೊಡ್ತೀನಿ. ನೀವು ಪ್ರತಿದಿನ ಹೊರಗಡೆ ಹೋಗಿ ಸಂಪಾದನೆ ಮಾಡಲಿಕ್ಕೆ ಹೀಗೆ ನನ್ನ ಹಾಗೆ ಟ್ರೈನಲ್ಲಿ ವ್ಯಾಪಾರ ಮಾಡ್ಬೋದು. ಹಾಗೆ ಮಾಡಿದ್ರೆ ನಿಮಗೆ 5,000-6,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಹಾಗೆ ಹೇಳಿ ರಂಗ ಅಲ್ಲಿಂದ ಹೊರಟೋದ. ರಂಗನ ಮಾತು ಸರಳ, ಶಾರದಾ ರಮೇಶಿಗೆ ಕೂಡ ತುಂಬಾನೇ ಇಷ್ಟವಾಯಿತು. ಅಪ್ಪ ರಮೇಶ, ಅವನು ತುಂಬ ಚೆನ್ನಾಗಿ ಹೇಳ್ದ ಅಲ್ವಾ? ಹೌದಮ್ಮ, ತುಂಬ ಚೆನ್ನಾಗಿ ಹೇಳಿದ್ರು. ಆದರೆ ನಾನು ಈ ರೀತಿ ಕೆಲಸ ಮಾಡಿದ್ರೆ ನನ್ನನ್ನೇ ನಂಬಿಕೊಂಡಿರುವವರಿಗೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನನಗೆ ಕೆಟ್ಟ ಹೆಸರು. ಯಾಕೆ ರೀ ಕೆಟ್ಟ ಹೆಸರು ಬರುತ್ತೆ? ಈ ಸುತ್ತಮುತ್ತಲಿನ ಊರಿನ ಜನರಿಗೆ ನನ್ನ ಅಡಿಗೆ ಅಂದರೆ ತುಂಬ ಇಷ್ಟ. ಯಾರೂ ಕೂಡ ಹೊರಗಿನಿಂದ ಮಾಸ್ಟರ್ನ ಕರ್ಕೊಂಬರೋದಿಲ್ಲ. ಎಲ್ಲರೂ ನನ್ನನ್ನೇ ಕರೆಯುತ್ತಾರೆ. ಇವಾಗ ನಾನು ಬರೋದಿಲ್ಲ ಅಂದರೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಅದು ಮಾತ್ರ ಅಲ್ಲದೆ ನನ್ನ ತುಂಬಾನೇ ಬೈಕೋತಾರೆ, ಕೆಟ್ಟ ಹೆಸರು ಬರುತ್ತೆ. ಹೌದಪ್ಪ, ನೀನು ಹೇಳೋದು ಕೂಡ ನಿಜಾನೇ. ಹಣಕ್ಕೋಸ್ಕರ ಸಂಪಾದನೆ ಮಾಡೋಕ್ಕೆ ಹೋಗ್ಬಿಟ್ರು ಅಂತ ತುಂಬ ಕೇವಲವಾಗಿ ಕೆಟ್ಟ ಕೆಟ್ಟ ಮಾತಿನಿಂದ ಬೈತಾರೆ. ಇವಾಗ ನಾನೇನಮ್ಮ ಮಾಡೋದು? ನೀವೇ ಏನಾದರೂ ಸಲಹೆ ಕೊಡಿ. ಮೊದಲು ಈ ವಿಷಯದ ಬಗ್ಗೆ ಟ್ರೈನಲ್ಲಿ ಮಾತಾಡೋದು ಬೇಡ. ಮೊದಲು ಕನಕದುರ್ಗ ದೇವಸ್ಥಾನಕ್ಕೆ ಹೋಗಿ ಆ ತಾಯಿಯ ದರ್ಶನ ಮಾಡಿದ ಮೇಲೆ ಆನಂತರ ಮನೆಗೆ ಬಂದು ಮಾತಾಡೋಣ. ಹೌದತ್ತೆ? ಸರಿಯಮ್ಮ. ಹೀಗೆ ಮೂವರು ಸಂತೋಷದಿಂದ ದೇವರ ದರ್ಶನವನ್ನು ಮಾಡಿ ಮನೆಗೆ ಬಂದು ತಲುಪಿದ್ರು. ಮನೆಗೆ ಬಂದ ನಂತರ ಶಾರದಮ್ಮ ಅವರಿಬ್ಬರ ಬಳಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡ್ರು. ನಾನು ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನ ತಗೊಂಡಿದ್ದೀನಿ. ಅಪ್ಪ ರಮೇಶ್, ನಿನಗೆ ಯಾವ ಕಷ್ಟ ಬರದ ಹಾಗೆ ಒಂದು ಐಡಿಯಾ ಮಾಡಿದ್ದೀನಿ. ಏನಮ್ಮ ಅದು? ನೀನು ನಿನ್ ಕೆಲ್ಸಕ್ಕೆ ಹೋಗ್ಬೋದಪ್ಪ. ಶುಭ ಕಾರ್ಯದ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳ್ಬಾರ್ದು. ನೀನು ಹೋಗಕ್ಕೆ ಮುಂಚೆ ನಾನು ಕೇಳುವ ಅಡಿಗೆಯನ್ನು ಮಾಡಿಕೊಟ್ಟು ಹೋಗ್ಬೇಕು. ಸರಿಯಮ್ಮ, ಹಾಗೇ ಆಗ್ಲಿ. ನೀವು ಕೇಳುವ ಅಡಿಗೆಯನ್ನು ಒಂದು ಕ್ಷಣದಲ್ಲಿ ಮಾಡ್ಕೊಡ್ತೀನಿ. ಆವಾಗ ಅದನ್ನ ನಾವೇನತ್ತೆ ಮಾಡೋದು? ಆ ಅಡಿಗೆ ಎಲ್ಲ ವೇಸ್ಟ್ ಆಗುತ್ತೆ ಅಲ್ವಾ? ವೇಸ್ಟ್ ಆಗೋದಿಲ್ಲಮ್ಮ. ಯಾಕೆ ಅಂದ್ರೆ ನಾವಿಬ್ರು ತಾನೇ ಟ್ರೈನಲ್ಲಿ ಅದನ್ನ ಮಾರಾಟ ಮಾಡೋದು. ಏನಮ್ಮ ನೀವೇಳೋದು? ನೀವಿಬ್ರು ಹೋಗಿ ಟ್ರೈನಲ್ಲಿ ವ್ಯಾಪಾರ ಮಾಡ್ತೀರಾ? ಹೌದಪ್ಪ, ನಾವಿಬ್ರು ಕೆಲಸ ಆದ್ಮೇಲೆ ಮನೆಯಲ್ಲಿ ಸುಮ್ಮನೆ ತಾನೇ ಕೂರ್ತಾ ಇದ್ದೀವಿ. ಹೀಗೆ ನಾವಿಬ್ರು ಹೋಗಿ ಹಣ ಸಂಪಾದನೆ ಮಾಡಿದ್ರೆ ಹಾಗೆ ಹೀಗೆ ಅಂತ ಏನಾದ್ರೂ ಒಂದು ಖರ್ಚಿಗೆ ಆಗುತ್ತೆ. ಆಮೇಲೆ ನಾವು ಕೂಡ ಸಂತೋಷವಾಗಿರ್ಬೋದಲ್ವಾ? ಏನಮ್ಮ ಸರಳ, ಏನ್ ಹೇಳ್ತಿದ್ದೀಯಾ? ಹಿಂದೆ ಮುಂದೆ ಯೋಚನೆ ಮಾಡಿ ಮುಚ್ಚುಮರೆ ಇಲ್ಲದೆ ಹೇಳು. ನನಗೂ ಕೂಡ ಇಷ್ಟನೇ ಅತ್ತೆ. ನಾಳೆ ನಾವು ಕೂಡ ಹಣ ಸಂಪಾದನೆ ಮಾಡಿ ಕೂಡಿಟ್ರೆ ನಮಗೆ ಮುಂದೆ ಏನಾದ್ರೂ ಖರ್ಚಿಗೆ ಆಗುತ್ತೆ ಅಲ್ವಾ? ನೀವಿಬ್ರು ಒಂದು ತೀರ್ಮಾನಕ್ಕೆ ಬಂದ್ಮೇಲೆ ನಾನ್ ಮಾತ್ರ ಯಾಕಮ್ಮ ಬೇಡ ಅಂತ ಹೇಳ್ತೀನಿ. ನಾಳೆಯಿಂದನೇ ನಾನು ಇಡ್ಲಿ ವಡೆ ಎಲ್ಲ ಮಾಡಿಕೊಟ್ಟೋಗ್ತೀನಿ. ಅಯ್ಯೋ, ಅದಲ್ಲಪ್ಪ ಮಾಡ್ಬೇಕಾಗಿದ್ದು. ಇನ್ನು ಬೇರೇನಮ್ಮ ಮಾಡ್ಬೇಕು? ನಾವು ಚಿಕನ್ ಪರೋಟ ಮಾಡಿ ವ್ಯಾಪಾರ ಮಾಡೋಣಪ್ಪ. ಯಾಕಂದ್ರೆ ಅವತ್ತು ರಂಗನ ಗಮನಿಸ್ದ ನೀನು? ಅಮ್ಮ, ನಾನು ಅವರನ್ನು ಅಷ್ಟು ಚೆನ್ನಾಗಿ ಗಮನಿಸ್ಲಿಲ್ಲ. ಅವರು ನನಗೆ ಹಾಗೆ ಹೇಳಿದ್ಮೇಲೆ ಅವರು ಹೇಳಿದ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೆ. ನಾನು ಅವ್ರನ್ನೇ ಗಮನಿಸ್ತಾ ಇದ್ದೆ. ಅವರು ಇಡ್ಲಿ ವಡೆ ಮಾರುವಾಗ ಕೆಲವರು ಚಿಕನ್ ಇದೆಯಾ ಅಂತ ಕೇಳಿದ್ರು, ಇನ್ನು ಕೆಲವರು ಪರೋಟ ಇದೆಯಾ ಅಂತ ನನ್ ಮುಂದೆನೆ ಕೇಳಿದ್ರಪ್ಪ. ಟ್ರೈನಲ್ಲಿ ಜನರು ಅದನ್ನೆಲ್ಲ ತಿಂತಾರೆ.
ನಾವು ಅದನ್ನೇ ಮಾಡಿ ವ್ಯಾಪಾರ ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ. ಆಹಾ ಅತ್ತೆ, ನೀವು ಸೂಪರ್, ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿದ್ದೀರಾ. ಹಾಗಾದ್ರೆ ಪ್ರತಿದಿನ ನಾನೇ ಅಂಗಡಿಗೆ ಹೋಗಿ ಚಿಕನ್ ತರ್ತೀನಿ. ಪರೋಟಾನ ನಾನು ಪ್ರತಿದಿನ ಮಾಡ್ತೀನಿ. ನೀನು ಚಿಕನ್ನ ಮಾಡ್ಕೊಟ್ಟು ಆಮೇಲೆ ಕೆಲ್ಸಕ್ಕೊರಡು. ಸರಿಯಮ್ಮ. ಹೀಗೆ ಮೂವರು ಒಂದು ತೀರ್ಮಾನ ಮಾಡಿ ಆನಂತರ ರಮೇಶ್ ಚಿಕನ್ ಸಾರ್ನ ಮಾಡ್ತಾ ಇದ್ದ, ಶಾರದಮ್ಮ ಪರೋಟಾನ ಮಾಡ್ತಾ ಇದ್ರು, ಸೊಸೆ ಅದನ್ನು ಪ್ಯಾಕ್ ಮಾಡ್ತಾ ಇದ್ಲು. ಹೀಗೆ ಅವರಿಬ್ಬರು ಟ್ರೈನ್ನಲ್ಲಿ ಚಿಕನ್ ಪರೋಟವನ್ನು ಮಾರಾಟ ಮಾಡ್ತಾ ಇದ್ರು. ಇದರಿಂದ ಅವರಿಗೆ ತುಂಬಾ ಲಾಭ ಬಂತು. ಹೀಗೆ ದಿನದಿಂದ ದಿನಕ್ಕೆ ಅವರಿಗೆ ಗಿರಾಕಿಗಳು ಜಾಸ್ತಿಯಾಗಿ ಹಣ ಕೂಡ ತುಂಬಾ ಬರ್ತಿತ್ತು. ಇದರಿಂದ ಅವರು ತುಂಬಾ ಲಾಭ ಸಂಪಾದನೆ ಮಾಡಿದ್ರು. ನೋಡಿದ್ರ ಅತ್ತೆ, ನಿಮ್ ಮಗನ ಸಂಪಾದನೆಕ್ಕಿಂತ ಇವತ್ ನಮಗೇನೆ ಜಾಸ್ತಿ ಸಂಪಾದನೆ ಆಗಿರೋದು. ಹೌದಮ್ಮ, ಆದ್ರೆ ಇದನ್ನೆಲ್ಲ ಅವನ್ ಮಾಡಿಕೊಡೋದ್ರಿಂದ ತಾನೇ ನಮಗೂ ಹಣ ಬಂದಿದ್ದು. ಒಂದ್ ಕೆಲ್ಸ ಮಾಡೋಣ, ಈ ಹಣನ ಬ್ಯಾಂಕಲ್ಲಿ ಹಾಕೋಣ. ನಿನ್ನ ಗಂಡ ತರುವ ಹಣವನ್ನು ಮಾತ್ರ ನಾವು ಖರ್ಚು ಮಾಡೋಣ. ಈ ಹಣವನ್ನು ಬ್ಯಾಂಕಲ್ಲಿ ಹಾಕೋಣ. ಆಗ ನಮಗೆ ಬ್ಯಾಂಕಲ್ಲಿ ಹಣ ಕೂಡ ಹಾಗೆ ಜಾಸ್ತಿ ಇರುತ್ತೆ. ಹೀಗೆ ಶಾರದಮ್ಮ ಸರಳ ಟ್ರೈನ್ನಲ್ಲಿ ಚಿಕನ್ ಪರೋಟ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ರು. ರಮೇಶ್ ಅವನ ಕೆಲಸವನ್ನು ಮಾಡಿಕೊಂಡು ತಾಯಿ ಹೆಂಡತಿಗೆ ಸಹಾಯ ಮಾಡ್ತಾ ಇದ್ದ. ಹೀಗೆ ದಿನಗಳು ಕಳೆಯಿತು. ಹೀಗೆ ಸಣ್ಣದಾಗಿದ್ದ ಮನೆ ದೊಡ್ಡದಾಯಿತು. ಕಾರು, ಬಂಗ್ಲಾ ಅಂತ ತಗೊಂಡ್ರು. ಕೂಡಿಟ್ಟ ಹಣದಲ್ಲಿ ರಮೇಶ್ ಹೆಸರಲ್ಲಿ ಒಂದು ದೊಡ್ಡ ಹೋಟೆಲ್ ಅನ್ನು ಆರಂಭಿಸಿದ್ರು. ಅಮ್ಮ, ಪ್ರತಿಯೊಂದು ಗಂಡಿನ ಹಿಂದೆ ಒಂದು ಹೆಣ್ಣಿನ ಸಾಹಸ ಇದೆ ಅಂತ ಹೇಳ್ತಾರೆ. ಅದನ್ನ ನಾನು ಇವತ್ತೇ ಅರ್ಥ ಮಾಡ್ಕೊಂಡೆ. ನನ್ನ ವಿಜಯದ ಹಿಂದೆ ನೀವಿಬ್ರು ಇದ್ದೀರಾ. ಇಲ್ ನೋಡಪ್ಪ, ಕಷ್ಟಪಡದೆ ಯಾವುದೂ ಬರೋದಿಲ್ಲ. ಕಷ್ಟವನ್ನು ನಂಬಿರುವವರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ನೀನು ಕಷ್ಟಪಟ್ಟಿದೀಯಾ, ಅದಕ್ಕೆ ತಕ್ಕ ಪ್ರತಿಫಲ ನಿನಗೆ ಸಿಕ್ಕಿದೆ. ತುಂಬಾ ಸಂತೋಷ ಆಗ್ತಿದೆ ಕಣ್ರಿ. ಎಷ್ಟೋ ಜನರ ಕೈಯಡಿಯಲ್ಲಿ ನೀವು ಹೋಗಿ ಕೆಲಸ ಮಾಡ್ತಿದ್ರಿ, ಆದ್ರೆ ಇವಾಗ ನಿಮ್ಮ ಕೈಯ ಕೆಳಗೆ ತುಂಬಾ ಜನರು ಕೆಲಸ ಮಾಡ್ತಿದ್ದಾರೆ. ಹೀಗೆ ಶಾರದಮ್ಮ ಸರಳ ರಮೇಶ್ನ ವಿಜಯವನ್ನು ನೋಡಿ ಸಂತೋಷಪಟ್ರು. ಹೀಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ವ್ಯಾಪಾರ ಮಾಡಲು ಅಗ್ರಿಮೆಂಟ್ ಹಾಕಿಕೊಂಡು ಮುಂದಿನ ಹಂತಕ್ಕೆ ಹೋದ್ರು. ರಮೇಶ್ ಹೋಟೆಲಲ್ಲಿ ಮಾಡುವ ಪದಾರ್ಥವನ್ನು ಟ್ರೈನ್ನಲ್ಲಿ ಮಾರಾಟ ಮಾಡುವ ಮೂಲಕ ಎಷ್ಟೋ ಜನರಿಗೆ ಕೆಲಸವನ್ನು ಕಲ್ಪಿಸಿಕೊಟ್ರು.